ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈರುಳ್ಳಿ ಬಜ್ಜಿ ಅಥವಾ ಆನಿಯನ್ ಪಕೋಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂಥರ ಇದು ಹೇಗಂದರೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮತ್ತು ಬೇಗ ಕೂಡ ಆಗುತ್ತೆ, ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ನೋಡಿ, ಇದು ಮಂಡಕ್ಕಿ ಸುಸ್ಲ ಮಾಡಿದ್ದೆ, ಅದ್ರ ಜೊತೆ ಹಸ್ಬೆಂಡ್ಗೆ ತುಂಬ ಇಷ್ಟ, ಮಕ್ಕಳಿಗೆ ಗ್ರೀನ್ ಚಟ್ನಿ ಜೊತೆಗೆ ಇಷ್ಟ ಆಗುತ್ತೆ. ಮತ್ತು ಟೀ ಕಾಫಿ ಜೊತೆಗಂತೂ ಪರ್ಫೆಕ್ಟ್. ಇದನ್ನು ಯಾವ ರೀತಿಯಾದರೂ ತಿನ್ಬೋದು, ಹಾಗೆ ಕೂಡ ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಬಟ್ ಅವಾಗವಾಗ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಟೀ ಜೊತೆಗಂತೂ ಪರ್ಫೆಕ್ಟ್ ರೆಸಿಪಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈರುಳ್ಳಿ ಬಜ್ಜಿ ಅಂತ ಹೇಳಿದ್ಮೇಲೆ ಈರುಳ್ಳಿ ಇರಲೇಬೇಕು, ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇರಬೇಕು. ಯಾಕಂದರೆ ಇದು ಈರುಳ್ಳಿ ಪಕೋಡ ಅಂದರೆ ಆನಿಯನ್ ಪಕೋಡ ಮಾಡ್ತಾ ಇರೋದ್ರಿಂದ ಒಂದು 6 ನಾನು ದೊಡ್ಡ ಗಾತ್ರದ ಈರುಳ್ಳಿನ ತೆಗೆದುಬಿಟ್ಟು, ಅಂದರೆ ಈ ಸಿಪ್ಪೆ ಎಲ್ಲ ತೆಗೆದು ನಾನು ಸ್ವಲ್ಪ ಒನ್ ಟೈಮ್ ತೊಳೆದ್ಬಿಟ್ಟು ಈ ಥರ ಹೆಚ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಸಣ್ಣಕ್ಕೆ ಉದ್ದಕ್ಕೆ, ಅಂದರೆ ತೆಳ್ಳಗೆ ಹೆಚ್ಕೋಬೇಕು. ಬೇಗ ಕ್ರಿಸ್ಪಿ ಆಗುತ್ತೆ ಮತ್ತು ಬೇಗ ಫ್ರೈ ಕೂಡ ಆಗುತ್ತೆ, ನೋಡ್ಲಿಕ್ಕೆ ಕೂಡ ಚೆನ್ನಾಗುತ್ತೆ. ನೀವು ದಪ್ಪ ದಪ್ಪ ಹೆಚ್ಚಿಬಿಟ್ರೆ ಏನಾಗುತ್ತೆ, ಅಷ್ಟು ಚೆನ್ನಾಗಿರಲ್ಲ, ಫ್ರೈ ಆಗ್ಲಿಕ್ಕೆ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಉದ್ದಕ್ಕೆ ತೆಳುವಾಗಿ ಹೆಚ್ಕೊಂಡು ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಇದು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಎಷ್ಟು ಹಾಕ್ಕೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಹಾಕ್ಕೋಬೇಕು. ನಂತರ 1 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಹಿಟ್ಟು ಮೇನ್ ಇದು ಇಷ್ಟು ಈ ರೀತಿಯಾಗಿ ಇರಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಹೆಚ್ಚಿರುವಂಥ ಈರುಳ್ಳಿ ಇತ್ತಲ್ವ ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೋಬೇಕು. ಮೊದಲು ನಾನು ತೋರಿಸಿ ನೋಡಿ, ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. 5ರಿಂದ 6 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡು ಮೊದಲು ಇದನ್ನೆಲ್ಲ ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಉಪ್ಪು ಹಾಕಿದ ಮೇಲೆ ನೀರಿನ ಅಂಶ ಎಲ್ಲ ಬಿಡುತ್ತೆ ಈರುಳ್ಳಿ. ಹಾಗಾಗಿ ಮೊದಲು ಈ ಥರ ಎಲ್ಲ ಮಿಕ್ಸ್ ಮಾಡಿದ ನಂತರ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು, ಈ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕ್ಕೋಬೇಕು. ಸೊ ಹಾಕ್ಕೊಂಡು ಮೊದಲು ನೀರು ಹಾಕ್ಕೊಳ್ದೇನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 2 ಟೀ ಸ್ಪೂನಷ್ಟು ಎಣ್ಣೆ, ಬಿಸಿ ಎಣ್ಣೆನ ಹಾಕ್ಕೋಬೇಕು. ಹಾಟ್ ಅಂದರೆ ಆಯಿಲ್ 2 ಟೀ ಸ್ಪೂನ್ ಹಾಕಿದರೆ ಸಾಕು. ನಂತರ ಸ್ವಲ್ಪನೇ ನೀರನ್ನು ಸಿಮ್ಮಿಸ್ಕೊಂಡು ಇದನ್ನು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ನೀರು ಇದು ಈರುಳ್ಳಿಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತಲ್ವ, ಅಳುಕಾಗ್ಬಿಡುತ್ತೆ ಮತ್ತು ಈ ಪಕೋಡ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಹಾಗಾಗಿ ನೋಡಿ, ಈ ರೀತಿಯಾಗಿ ಇರಬೇಕು, ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ಥರ ಕಲಸಿದ ಮೇಲೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೀನಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಹೈ ಫ್ಲೇಮಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ಪಕೋಡ ಬಿಡಬೇಕು. ಇದನ್ನ ತೋರಿಸಿದ್ದೀನಿ ನೋಡಿ, ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಈ ಹೊರಗಡೆ ನೀವೆಲ್ಲ ತಿಂತಿರ್ತೀರಲ್ಲ ಹೋಟ್ಲಲ್ಲಿ, ಸೊ ಅದೇ ರೀತಿಯಾಗಿ ಕಾಣಿಸುತ್ತೆ, ಅದೇ ರುಚಿ ಇರುತ್ತೆ, ಅದಕ್ಕಿಂತ ಚೆನ್ನಾಗಿ ಇರುತ್ತೆ, ಹೆಲ್ದಿಯಾಗಿರುತ್ತೆ. ಯಾಕಂದರೆ ನಾವು ಹೊರಗಡೆ ನೀವು ತಿಂತಿರ್ತೀರ, ಎಷ್ಟೋ ಸಲ ಎಣ್ಣೆನ ಬಿಸಿ ಮಾಡಿ ಪದೇ ಎಣ್ಣೆ ಬಿಸಿ ಮಾಡಿ ಫ್ರೈ ಮಾಡ್ತಿರ್ತಾರೆ, ಅದು ಆರೋಗ್ಯಕ್ಕೆ ಅಷ್ಟೆಲ್ಲ ಒಳ್ಳೆಯದಲ್ಲ. ಸೊ ಹಾಗಾಗಿ ಏನಾದರೂ ನಿಮಗೆ ಈ ರೀತಿ ಈರುಳ್ಳಿ ಬಜ್ಜಿ ಅಥವಾ ಪಕೋಡ ಏನಾದರೂ ತಿನ್ಬೇಕು ಅನಿಸಿದರೆ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿನ್ನಿ. ಒಂದು ಟೈಮ್ ಎಣ್ಣೆ ಬಿಸಿ ಆದರೆ ಇನ್ನೊಂದು ಟೈಮ್ ಎಣ್ಣೆ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ಒಳ್ಳೆಯದು. ಸೊ ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾನು ಹೈ ಫ್ಲೇಮಲ್ಲಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ತೆಗೆದಿಡ್ತಾ ಇದ್ದೀನಿ. ಉಳಿದಿರೋದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ನಾನು ಬಜ್ಜಿ ಅಥವಾ ಈ ಆನಿಯನ್ ಪಕೋಡನ ಮಾಡಿ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ತುಂಬ ಒಂಥರ ಎಷ್ಟು ಚೆನ್ನಾಗಿ ರುಚಿ ಇತ್ತಂದರೆ ಎಲ್ಲರೂ ಇಷ್ಟೊಂದು ಇದು ಖಾಲಿ ಆಗುತ್ತಾ ಇಲ್ಲ ಅಂದ್ಕೊಂಡೆ, ಬಟ್ ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ರು, ಅಷ್ಟೊಂದು ಚೆನ್ನಾಗಿತ್ತು ಇದು ಆನಿಯನ್ ಪಕೋಡ. ನೋಡಿ, ಇದೇ ರೀತಿ ನಾನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಸ್ಬೆಂಡಿಗೆ ಇದು ಅಂದರೆ ಈ ಮಂಡಕ್ಕಿ ಸುಸ್ಲ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಅವ್ರಿಗೋಸ್ಕರ ಮಾಡಿದ್ದೆ. ಸೊ ಅವರಿಗೆ ಈ ಆನಿಯನ್ ಪಕೋಡ ಅದ್ರ ಜೊತೆ ಹಾಕಿ ಕೊಟ್ಟೆ, ತುಂಬಾ ಇಷ್ಟಪಟ್ಟು ತಿಂದರು. ಮತ್ತು ಮಕ್ಕಳಿಗೆ ಹೆಚ್ಚಾಗಿ ಈ ಏನಾದರೂ ಈ ಸಾಸ್ ಜೊತೆ ತಿಂತಾರೆ ಕೆಲವರು, ಅಥವಾ ನಾನೇನು ಮಾಡಿರ್ತೀನಿ ಅಂದರೆ ಈ ಗ್ರೀನ್ ಚಟ್ನಿನ ಮಾಡಿಟ್ಟಿದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ಈ ಮಂಡಕ್ಕಿ ಸುಸ್ಲ ಜೊತೆಗಂತೂ ರಿಯಲಿ ಉತ್ತರ ಕರ್ನಾಟಕದಲ್ಲೂ ತುಂಬ ಫೇಮಸ್. ಇದ್ರ ಜೊತೆ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಮತ್ತು ನೋಡಿ, ಮಕ್ಕಳಿಗೆ ನಾನು ಈ ರೀತಿ ಗ್ರೀನ್ ಚಟ್ನಿ ಜೊತೆ ಕೂಡ ಕೊಟ್ಟೆ. ಸೊ ಎಲ್ಲರೂ ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ತಿನ್ಬೋದು. ಸೊ ಟೀ ಕಾಫಿ ಜೊತೆಗಂತೂ 100% ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಮಾಡಿಕೊಡ್ಬೇಕು ಟೀ ಟೈಮ್ ಸ್ನ್ಯಾಕ್ಸ್ ಅಂದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.